ಬನ್ನಿ 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 ಈ ಕಡೆ ಬನ್ನಿ ಬನ್ನಿ ಸರ್. ಕಾರ್ಪೆಟ್ಗೆ ಹೊಡಿಬೇಕು, ಕಾರ್ಪೆಟ್ಗೆ ಹೊಡಿರಿ, ಕಾರ್ಪೆಟ್ಗೆ ಕಾರ್ಪೆಟ್ ಕಾರ್ಪೆಟ್ ಹೊಡಿರಿ, ಕಾರ್ಪೆಟ್ ಮೇಲೆ ಹೊಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ತೆಗೆದು ನೀಟಾಗಿ ಕಾಯ್ಕೊಡೋದಲ್ಲ. ಪಾಪ ಆ ಕಡೆಗೆ ನಿಂತ್ಕೊಂಡು ಸಾವಿರ ಬರ್ತಾರೆ. ಓದೋ ತಗ ಎಲ್ಲಿ ತಗ ಆಗುತ್ತೆ ಎಲ್ಲ ಸೇರಿ ಇವ್ರಿಗೆ ನಾನು ಪ್ರತಿ ವರ್ಷ ಬರ್ದು ಬರೀ ಹೋಗ್ತಾರೆ. ಆಮೇಲೆ ಕೂಡಪ್ಪ ಸಾಹೇಬ್ರು ಮಾತಾಡ್ಲಿ. ಆಯ್ತಲ್ಲ ರಾಜಕಾರಣಿಯಾಗಿ ವರ್ಣಾ ಕ್ಷೇತ್ರದ ಶಾಶ್ವತ ಶಾಸಕರನ್ನಿಟ್ಟುಕೊಂಡು 2006ರಲ್ಲಿ ನ್ಯಾಷನಲ್ ಕಾಂಗ್ರೆಸ್ ಸೇರ್ಪಡೆಯಾಗಿ ತಮ್ಮನ್ನು ತಾವು ರಾಜ್ಯದ ಮುಖ್ಯಮಂತ್ರಿಗಳನ್ನಾಗಿ ಪಕ್ಷದ ಹಿರಿಯ ನೇತಾರರು ಮತದಾರರು ಎಲ್ಲರೂ ತಮ್ಮನ್ನು ಜನಾನುರಾಗಿ ಮುಖ್ಯಮಂತ್ರಿಗಳ ಒಕ್ಕಲ ಕಾಲ ಪೂರ್ಣಗೊಳಿಸಿದ ತಮಗೆ ಇಡೀ ಕರ್ನಾಟಕ ರಾಜ್ಯವೇ ಮೆಚ್ಚುವಂತೆ ಮಕ್ಕಳು, ಮಹಿಳೆಯರು, ಗುರು-ಹಿರಿಯರು, ವೃದ್ಧರು, ಎಲ್ಲ ವರ್ಗದವರು ಎಂದರೆ ಸಿದ್ದರಾಮಯ್ಯನವರೇ ಇಂದು ಮನೆ ಮಾತಾವರು 2ನೇ ಬಾರಿಯ ಮುಖ್ಯಮಂತ್ರಿಯಾಗಿ ಕರ್ನಾಟಕ ನಿರ್ಮಿಸಲು ಸರ್ಕಾರದ ವತಿಯಿಂದ ಶಕ್ತಿ ಯೋಜನೆ, ಯುವ ನಿಧಿ, ಅನ್ನಭಾಗ್ಯ, ಕ್ಷೀರಭಾಗ್ಯ, ಹೀಗೆ ವಯೋವೃದ್ಧರು, ಯುವಕರು, ರೋಗಿಗಳು, ರೈತರು, ಮಹಿಳೆಯರು, ಹೀಗೆ ಎಲ್ಲಾ ವರ್ಗದ ತಮ್ಮನ್ನು ತಾವು ಜೀವನದಲ್ಲಿ ಮಾತು, ನಡತೆ, ಧೈರ್ಯ ಮನೆ ಮಾತಾಗಿರುವ ರಾಜ್ಯದ ರಾಜಕಾರಣಿ ದೇವರಾಜು ಅರಸು ಅವರ ಅಧಿಕಾರದ ನಂತರ ತಾವೊಬ್ಬರೇ 2ನೇ ಬಾರಿಯಾಗಿ 5 ವರ್ಷಗಳ ಕಾಲ ಪೂರ್ಣಗೊಳಿಸಿದ ಅತಿ ಆತಂಕಗಳಿಲ್ಲದೆ ವರ್ಣಾ ಕ್ಷೇತ್ರದ ಧೀಮಂತ ನಾಯಕರೆನ್ನಿಸಿಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯನವರು ತಮಗೂ ತಮ್ಮ ಕುಟುಂಬದವರು ತಮ್ಮ ಕ್ಷೇತ್ರದ ರಾಜ್ಯದ ಎಲ್ಲಾ ಜನತೆಗೂ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.